ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. ರಸ್ತೆ ಗುಡಿಸೋಕೆ 1.1 ಲಕ್ಷ ರು ಸಂಬಳ. ಭಾರತದ ಇಂಜಿನಿಯರ್ ರಷ್ಯಾದಲ್ಲಿ ಸ್ವೀಪರ್. ಇವತ್ತಿನ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಕೈ ತುಂಬ ಸಂಬಳ ತರುವ ಐಟಿ ಕೆಲಸ ಸಿಗೋದು ಸುಲಭದ ಮಾತಲ್ಲ. ಅದರಲ್ಲೂ ಮೈಕ್ರೋಸಾಫ್ಟ್ ನಂತಹ ಜಾಗತಿಕ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡೋದು ಲಕ್ಷಾಂತರ ಜನರ ಕನಸು. ಆದರೆ ಈ ವ್ಯಕ್ತಿಯ ಕತೆ ಕೇಳಿದ್ರೆ ನೀವು ನಿಜಕ್ಕೂ ಬೆರಗಾಗ್ತೀರಾ. ಮೈಕ್ರೋಸಾಫ್ಟ್ ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಚಾಟ್ ಬಾಟ್ಗಳ ಬಗ್ಗೆ ತಿಳಿದಿದ್ದ 26 ವರ್ಷದ ಭಾರತೀಯ ಯುವಕ ಈಗ ರಷ್ಯಾದ ರಸ್ತೆಗಳನ್ನು ಗುಡಿಸುತ್ತಿದ್ದಾರೆ. ಏನು ನೀವು ಕೇಳುತ್ತಿರುವುದು ನಿಜವೇ? ಸಾಫ್ಟ್ವೇರ್ ಕೋಡಿಂಗ್ ಬರೆಯುತ್ತಿದ್ದ ಕೈಗಳು ಈಗ ರಷ್ಯಾದ ಗಡಗಡ ಚಳಿಯಲ್ಲಿ ಹೊರಕೆ ಹಿಡಿದಿದೆ. ಆದರೆ ಇದಕ್ಕೆ ಅವರು ಪಡೆಯುತ್ತಿರುವ ಸಂಬಳ ಎಷ್ಟು ಗೊತ್ತಾ? ಅಂದಾಜು 1.1 ಲಕ್ಷ ರೂಪಾಯಿಗಳು. ಒಬ್ಬ ಇಂಜಿನಿಯರ್ ಈ ನಿರ್ಧಾರಕ್ಕೆ ಬಂದಿದ್ದೇಕೆ? ರಷ್ಯಾದಲ್ಲಿ ಅಂಥದ್ದೇನಾಗಿದೆ? ಕೆಲಸ ಹುಡುಕಿ ರಷ್ಯಾಕ್ಕೆ ಹೋಗಿರುವ ಮುಖೇಶ್ ಮಂಡಲ್ ರಸ್ತೆ ಗುಡಿಸೋ ಕೆಲಸ ಒಪ್ಪಿಕೊಂಡಿದ್ದು ಹೇಗೆ? ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಯಾರು ಮುಖೇಶ್ ಮಂಡಲ್? ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ನಲ್ಲಿ ಏನಾಗ್ತಾ ಇದೆ? 26 ವರ್ಷ ವಯಸ್ಸಿನ ತರುಣ ಮುಖೇಶ್ ಮಂಡಲ್ ಭಾರತದಲ್ಲಿ ಇವರು ಒಬ್ಬ ಸಾಫ್ಟ್ವೇರ್ ಡೆವಲಪರ್ ಆಗಿ ಗುರುತಿಸಿಕೊಂಡಿದ್ದರು. ರಷ್ಯಾದ ನ್ಯೂಸ್ ಔಟ್ಲೆಟ್ ಗಾಂಟಾಂಕ ವರದಿಯ ಪ್ರಕಾರ ಮುಖೇಶ್ ಭಾರತದಲ್ಲಿ ಮೈಕ್ರೋಸಾಫ್ಟ್ ನಂತಹ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಅವರು ಸಾಧಾರಣ ಇಂಜಿನಿಯರ್ ಅಲ್ಲ, ಕೃತಕ ಬುದ್ಧಿಮತ್ತೆ, ಚಾಟ್ ಬಾಟ್ಗಳು ಮತ್ತು ಜಿಪಿಟಿಗಳಂತಹ ಅತ್ಯಾಧುನಿಕ ತಂತ್ರಜ್ಞಾನಗಳ ಮೇಲೆ ಕೆಲಸ ಮಾಡಿದ್ದಾರೆ. ಮುಖೇಶ್ ಅವರೇ ಹೇಳುವಂತೆ, ನಾನು ಹೆಚ್ಚಾಗಿ ಮೈಕ್ರೋಸಾಫ್ಟ್ ನಂತಹ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದೇನೆ. ನಾನು ಮೂಲತಃ ಒಬ್ಬ ಸಾಫ್ಟ್ವೇರ್ ಡೆವಲಪರ್. ಹೀಗೆ ತಾಂತ್ರಿಕವಾಗಿ ಇಷ್ಟೊಂದು ಮುಂದುವರೆದಿರುವ ವ್ಯಕ್ತಿ ಇಂದು ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ನಲ್ಲಿ ಪೌರ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿರುವುದು ಎಲ್ಲರನ್ನ ಆಶ್ಚರ್ಯಚಕಿತಗೊಳಿಸಿದೆ. ಈಗ ಪ್ರಶ್ನೆ ಏನೆಂದರೆ, ಭಾರತೀಯ ಇಂಜಿನಿಯರ್ಗಳು ರಷ್ಯಾದಲ್ಲಿ ರಸ್ತೆ ಗುಡಿಸಲು ಯಾಕೆ ಹೋಗುತ್ತಿದ್ದಾರೆ? ಇದಕ್ಕೆ ಉತ್ತರ ಕಾರ್ಮಿಕರ ಕೊರತೆ. ಪ್ರಸ್ತುತ ರಷ್ಯಾವು ತೀವ್ರವಾದ ಕಾರ್ಮಿಕರ ಕೊರತೆಯನ್ನು ಎದುರಿಸುತ್ತಾ ಇದೆ. ಇದರಿಂದಾಗಿ ರಷ್ಯಾದ ಮುನ್ಸಿಪಲ್ ಕಂಪನಿಗಳು, ಫ್ಯಾಕ್ಟರಿಗಳು ಹೊರದೇಶಗಳಿಂದ ಜನರನ್ನ ಆಹ್ವಾನಿಸುತ್ತಿವೆ. ಸೇಂಟ್ ಪೀಟರ್ಸ್ಬರ್ಗ್ನ ಕೊಲೊಮ್ಯಾಚ್ಕೋಯ್ ಎಂಬ ರಸ್ತೆಯ ನಿರ್ವಹಣಾ ಕಂಪನಿಯು ಈ ನಿಟ್ಟಿನಲ್ಲಿ ಒಂದು ಪ್ರಾಯೋಗಿಕ ಯೋಜನೆಯನ್ನ ಆರಂಭಿಸಿದೆ. ಈ ಯೋಜನೆಯಡಿ ರಸ್ತೆಯ ಸ್ವಚ್ಛತೆ ಮತ್ತು ಮೂಲ ಸೌಕರ್ಯಗಳ ನಿರ್ವಹಣೆಗಾಗಿ ಭಾರತದಿಂದ ಒಟ್ಟು 17 ಜನರನ್ನ ನೇಮಿಸಿಕೊಳ್ಳಲಾಗಿದೆ. ಈ 17 ಜನರ ತಂಡದಲ್ಲಿ ಮುಖೇಶ್ ಮಂಡಲ್ ಕೂಡ ಒಬ್ಬರು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ಈ ತಂಡದಲ್ಲಿ ಕೇವಲ ಇಂಜಿನಿಯರ್ಗಳಷ್ಟೇ ಅಲ್ಲ, ರೈತರು, ಚಾಲಕರು, ಸಣ್ಣ ಉದ್ಯಮಿಗಳು, ಆರ್ಕಿಟೆಕ್ಟ್ಗಳು ಹಾಗೂ ಈವೆಂಟ್ ಆರ್ಗನೈಸರ್ಗಳು ಕೂಡ ಇದ್ದಾರೆ. ಇವರೆಲ್ಲರೂ ಸ್ವಯಂ ಪ್ರೇರಿತವಾಗಿ ಈ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ. ರಸ್ತೆಯಲ್ಲಿ ಕೆಲಸ ಮಾಡುವುದಕ್ಕೆ ಎಜುಕೇಟೆಡ್ಗಳು ಕೂಡ ಒಪ್ಪಿಕೊಂಡು ಹೋಗಿರುವ ಬಗ್ಗೆ ನಿಮಗೆ ಕುತೂಹಲ ಇರಬಹುದು. ಅದಕ್ಕೆ ಉತ್ತರ ಅಲ್ಲಿ ಸಿಕ್ಕಿರುವ ಸಂಬಳ. ರಷ್ಯಾದ ಈ ಕಂಪನಿಯು ಕೆಲವು ಕಾರ್ಮಿಕರಿಗೆ ತಿಂಗಳಿಗೆ ಸುಮಾರು 1 ಲಕ್ಷ ರೂಬಲ್ಗಳನ್ನು ನೀಡುತ್ತಿದೆ. ಭಾರತೀಯ ರೂಪಾಯಿಗೆ ಪರಿವರ್ತಿಸಿದರೆ ಇದು ಅಂದಾಜು 1 ಲಕ್ಷದಿಂದ 1.1 ಲಕ್ಷ ರೂಪಾಯಿಗಳಾಗುತ್ತದೆ. ಐಟಿ ವಲಯದ ಬಿಕ್ಕಟ್ಟು ಬದಲಾಗುತ್ತಿರುವ ಟ್ರೆಂಡ್. ವಿದೇಶಗಳಲ್ಲಿ ಭಾರತೀಯರಿಂದ ಶ್ರಮದ ಕೆಲಸ. ರಷ್ಯಾದ ಮುನ್ಸಿಪಲ್ ಕಂಪನಿಯು ವಿದೇಶಗಳ ಕಾರ್ಮಿಕರಿಗೆ ಕೇವಲ ಸಂಬಳವಷ್ಟೇ ಅಲ್ಲ, ಕಂಪನಿಯು ಅವರಿಗೆ ಅನೇಕ ಸೌಲಭ್ಯಗಳನ್ನು ನೀಡುತ್ತಿದೆ. ಕಾರ್ಮಿಕರು ವಾಸಿಸಲು ಉಚಿತ ವಸತಿ ವ್ಯವಸ್ಥೆ, ದಿನನಿತ್ಯದ ಊಟದ ಸೌಲಭ್ಯವನ್ನ ಕೊಡಲಾಗುತ್ತಿದೆ. ಹಾಗೆ ಕೆಲಸಕ್ಕೆ ಬೇಕಾದ ರಕ್ಷಣಾ ಸಾಧನಗಳು ಮತ್ತು ಸಮವಸ್ತ್ರ, ಕೆಲಸದ ಸ್ಥಳಕ್ಕೆ ಹೋಗಲು ಸಾರಿಗೆ ವ್ಯವಸ್ಥೆ ಮಾಡಲಾಗುತ್ತಿದೆ. ವಿಶೇಷ ಅಂದ್ರೆ, ಭಾರತೀಯರ ಸಾಂಸ್ಕೃತಿಕ ಮತ್ತು ಆಹಾರ ಪದ್ಧತಿಗಳನ್ನ ಗಮನದಲ್ಲಿಟ್ಟುಕೊಂಡು ಅವರಿಗೆ ಗೋಮಾಂಸ ಇಲ್ಲದ ಆಹಾರವನ್ನ ಒದಗಿಸಲಾಗುತ್ತಿದೆ. ಇದು ಈ ಕಂಪನಿಯು ಭಾರತೀಯ ಕಾರ್ಮಿಕರ ಮೇಲೆ ತೋರುತ್ತಿರುವ ಕಾಳಜಿಯನ್ನ ತೋರಿಸುತ್ತದೆ. ಇನ್ನು ಮುಖೇಶ್ ಮಂಡಲ್ ಈ ಕೆಲಸಕ್ಕೆ ಸೇರುವ ನಿರ್ಧಾರದ ಹಿಂದೆ ಒಂದು ಗಟ್ಟಿ ನಿಲುವಿದೆ. ಅವರ ಮಾತುಗಳು ನಿಜಕ್ಕೂ ಬಹಳಷ್ಟು ಜನರಿಗೆ ಪಾಠದಂತೆ ಕಾಣುತ್ತೆ. ಮುಖೇಶ್ ಹೇಳ್ತಾರೆ, ನಾನು ಭಾರತೀಯ ಮತ್ತು ಒಬ್ಬ ಭಾರತೀಯನಿಗೆ ಕೆಲಸ ಯಾವುದು ಎಂಬುದು ಮುಖ್ಯವಲ್ಲ, ಕೆಲಸವೇ ದೇವರು. ನೀವು ಎಲ್ಲಿ ಬೇಕಾದರೂ ಕೆಲಸ ಮಾಡಬಹುದು, ಅದು ಶೌಚಾಲಯವಿರಲಿ ಅಥವಾ ರಸ್ತೆ ಇರಲಿ. ಇದು ನನ್ನ ಕರ್ತವ್ಯ ಮತ್ತು ಜವಾಬ್ದಾರಿ. ಅದನ್ನು ನಾನು ಸಾಧ್ಯವಾದಷ್ಟು ಉತ್ತಮವಾಗಿ ಮಾಡುತ್ತೇನೆ ಅಂತ ಹೇಳಿಕೊಂಡಿದ್ದಾರೆ.
did you in your country? I am basically I do in a company like a Microsoft and some new tools like AI, Chat GTP, etc. And my main role is to serving my company as a developer. ಎಂತಹ ಅದ್ಭುತ ಮಾತು ಅಲ್ವಾ? ಒಬ್ಬ ಉನ್ನತ ಶಿಕ್ಷಣ ಪಡೆದ ವ್ಯಕ್ತಿ ತನ್ನ ಹಳೆಯ ವೈಭವದ ಕೆಲಸದ ಬಗ್ಗೆ ಅಹಂಕಾರ ಪಡದೆ ಇಂದಿನ ಬದುಕಿಗಾಗಿ ಮಾಡುವ ಕೆಲಸವನ್ನ ಗೌರವಿಸುತ್ತಿದ್ದಾರೆ. ಆರ್ಥಿಕ ಅನಿಶ್ಚಿತತೆಯ ಈ ಕಾಲದಲ್ಲಿ ಇದು ಅವರ ಪ್ರಾಯೋಗಿಕ ನಿರ್ಧಾರವಾಗಿದೆ. ಕೆಲಸ ಇಲ್ಲದೆ ಕಾಲ ಕಳೆಯುವುದು, ಯೋಚನೆ ಖಿನ್ನತೆಯಲ್ಲಿ ಮುಳುಗೋದಕ್ಕಿಂತಲೂ ಸದ್ಯಕ್ಕೆ ಸಿಕ್ಕಿರುವ ಅವಕಾಶವನ್ನ ಬಳಸಿಕೊಳ್ಳೋದು ಒಳ್ಳೆಯದೇ ಅಲ್ವಾ? ಅವರ ಯೋಜನೆಯ ಪ್ರಕಾರ ಅವರು 1 ವರ್ಷ ರಷ್ಯಾದಲ್ಲೇ ಉಳಿದು ಹಣ ಸಂಪಾದಿಸಿ ನಂತರ ಮತ್ತೆ ಭಾರತಕ್ಕೆ ಮರಳಿ ತಮ್ಮ ವೃತ್ತಿ ಜೀವನವನ್ನ ಮತ್ತೆ ಶುರು ಮಾಡೋಕೆ ಬಯಸಿದ್ದಾರೆ. ಮುಖೇಶ್ ರವರ ಈ ಕಥೆಯ ಇಂದಿನ ಜಾಗತಿಕ ತಂತ್ರಜ್ಞಾನ ವಲಯದ ಕಠಿಣ ಪರಿಸ್ಥಿತಿಯನ್ನ ಎತ್ತಿ ತೋರಿಸುತ್ತಿದೆ. ಇಂದು ಜಗತ್ತಿನಾದ್ಯಂತ ಐಟಿ ಕಂಪನಿಗಳು ಉದ್ಯೋಗಿಗಳನ್ನ ವಜಾಗೊಳಿಸುತ್ತಿವೆ. ನೇಮಕಾತಿ ಪ್ರಕ್ರಿಯೆ ಮಂದಗತಿಯಲ್ಲಿವೆ. ಅಂತಹ ಸಮಯದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳು ತಮ್ಮ ಜೀವನ ಉಪಾಯಕ್ಕಾಗಿ ಇಂತಹ ಕೆಲಸಗಳನ್ನ ಆರಿಸಿಕೊಳ್ಳುವಂತಾಗಿದೆ. ಅನೇಕ ಭಾರತೀಯ ವಲಸಿಗರು ಇಂದು ವಿದೇಶಗಳಲ್ಲಿ ಕೇವಲ ವೈಟ್ ಕಾಲರ್ ಕೆಲಸಗಳಿಗಷ್ಟೇ ಸೀಮಿತವಾಗದೆ ದೈಹಿಕ ಶ್ರಮದ ಕೆಲಸಗಳನ್ನೂ ಮಾಡುತ್ತಿದ್ದಾರೆ. ಇದು ಬದಲಾಗುತ್ತಿರುವ ಆರ್ಥಿಕತೆಯ ಸಂಕೇತವಾಗಿದೆ. ಕೆಲಸದ ಹೆಸರು ಅಥವಾ ಪದವಿಗಿಂತ ಆರ್ಥಿಕ ಭದ್ರತೆ ಮುಖ್ಯ ಅನ್ನೋದನ್ನ ಈ ಘಟನೆ ಸಾಬೀತುಪಡಿಸುತ್ತದೆ. ಮುಖೇಶ್ ಮಂಡಲ್ ರವರ ಈ ಪರಿಸ್ಥಿತಿಯು ನಮಗೆ 2 ಮುಖ್ಯ ವಿಷಯಗಳನ್ನ ಕಲಿಸುತ್ತದೆ. ಮೊದಲನೇದು, ಯಾವುದೇ ಕೆಲಸ ಸಣ್ಣದಲ್ಲ. ಕೆಲಸ ಮಾಡುವ ಮನಸ್ಸಿದ್ದರೆ ದಾರಿ ಇದ್ದೇ ಇರುತ್ತದೆ. ಎರಡನೇದು, ಕಷ್ಟ ಕಾಲದಲ್ಲಿ ಅಹಂಕಾರವನ್ನ ಬಿಟ್ಟು ಬದಲಾವಣೆಗೆ ಹೊಂದಿಕೊಳ್ಳೋದು ಅತ್ಯಂತ ಮುಖ್ಯವಾಗುತ್ತೆ. ಆದ್ರೆ ಈ ವಿಡಿಯೋ ನೋಡಿದ್ರೆ, ಅವರ ಮಾತುಗಳನ್ನ ಕೇಳ್ತಿದ್ರೆ ಅವರು ನಿಜಕ್ಕೂ ಇಂಜಿನಿಯರಾ ಅನ್ನೋ ಅನುಮಾನ ಮೂಡುತ್ತೆ. ಅದರ ಬಗ್ಗೆ ಬಹಳಷ್ಟು ಜನರು ಎಕ್ಸ್ ನಲ್ಲಿ ಕಮೆಂಟ್ ಮಾಡಿದ್ದಾರೆ. ಮುಖೇಶ್ ಮಾತನಾಡುತ್ತಿರುವ ಇಂಗ್ಲಿಷ್ ಚಾಟ್ ಜಿಪಿಟಿ ಬದಲು ಚಾಟ್ ಜಿಪಿಟಿ ಅನ್ನೋದು ಮೈಕ್ರೋಸಾಫ್ಟ್ ನಲ್ಲಿ ಕೆಲಸ ಮಾಡ್ತಿದ್ದೆ ಅನ್ನೋದು ಈ ಎಲ್ಲದರ ಬಗ್ಗೆ ಅನುಮಾನ ಪಟ್ಟಿದ್ದಾರೆ. ಮೈಕ್ರೋಸಾಫ್ಟ್ ನಲ್ಲಿ ಎಐ ಡೆವಲಪರ್ ಅನ್ನೋದು ಬರೀ ಹೆಣ್ಣಿನ ಕಡೆಯವರಿಂದ ಜಾಸ್ತಿ ವರದಕ್ಷಿಣೆ ಪೀಳಿಸೋಕೆ ಅಷ್ಟೇ ಅಂತ ವ್ಯಂಗ್ಯ ಮಾಡಿದ್ದಾರೆ. ಮತ್ತೊಬ್ಬರು ಕಮೆಂಟ್ ಮಾಡಿ ಅವರ ಕೆಲಸದ ಬಗ್ಗೆ ಒಂದು ಐಡಿಯಾ ಕೊಡೋಕೆ ಮೈಕ್ರೋಸಾಫ್ಟ್ ತರಹದ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ. ಅವನಿಗೆ ಇಂಗ್ಲಿಷ್ ಮಾತನಾಡೋಕೆ ಕಷ್ಟ ಆಗ್ತಿರೋದು ಎದ್ದು ಕಾಣ್ತಾ ಇದೆ. ಆದ್ರೆ ನಾನು ಮೈಕ್ರೋಸಾಫ್ಟ್ ನಲ್ಲಿ ಡೆವಲಪರ್ ಅಂತ ಎಲ್ಲೂ ಹೇಳಿಲ್ಲ. ಸುಳ್ಳು ಹಬ್ಬಿಸೋದನ್ನ ನಿಲ್ಲಿಸಿ ಎಂದಿದ್ದಾರೆ. ಇನ್ನೊಬ್ಬರು, ಈತ ಡೆವಲಪರ್ ಖಂಡಿತ ಅಲ್ಲ, ನಾನು ಬೆಂಗಳೂರಿನಲ್ಲೇ ಇರೋದು. ಇಲ್ಲಿನ ಇಂಜಿನಿಯರ್ಗಳು ಮತ್ತು ಕಾರ್ಪೊರೇಟ್ ಕೆಲಸದವರ ಜೊತೆ ತುಂಬಾ ಮಾತನಾಡಿದ್ದೇನೆ. ಯಾರು ಇಷ್ಟು ಕಳಪೆ ಇಂಗ್ಲಿಷ್ ಮಾತನಾಡಲ್ಲ. ಅದರಲ್ಲೂ ಇವನು ಚಾಟ್ ಜಿಟಿಪಿ ಅಂದಿದ್ದಾನೆ. ನಮಗೆ ಗೊತ್ತಿರೋ ಹಾಗೆ ಮೈಕ್ರೋಸಾಫ್ಟ್ ನಲ್ಲಿ ಇವನು ಕಸ ಗುಡಿಸೋ ಕೆಲಸ ಮಾಡ್ತಿರಬಹುದು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಗೆ ಇನ್ನೊಬ್ರು ಪ್ರತಿಕ್ರಿಯೆ ಕೊಟ್ಟು, ಭಾರತದ ಟೆಕ್ ಕೆಲಸಗಾರರಿಗೆ ಏನೂ ಬರಲ್ಲ ಅನ್ನೋ ಅಪಪ್ರಚಾರ ಮಾಡೋಕೆ ಇವನಿಗೆ ದುಡ್ಡು ಕೊಟ್ಟು ಈ ತರ ಮಾತನಾಡಿಸಿರೋ ಹಾಗಿದೆ. ನಾವು ರಿಜೆಕ್ಟ್ ಮಾಡೋ ಕೆಟ್ಟ ಕ್ಯಾಂಡಿಡೇಟ್ ಕೂಡ ಅಲ್ಪ ಸ್ವಲ್ಪ ಡೇಟಾ ಸ್ಟ್ರಕ್ಚರ್ ಬಗ್ಗೆ ಮಾತನಾಡ್ತಾರೆ. ಇವನು ನೋಡಿದ್ರೆ ಚಾಟ್ ಜಿಟಿಪಿ ಅಂತಿದ್ದಾನೆ ಅಂತ ಅನುಮಾನ ಪಟ್ಟಿದ್ದಾರೆ. ಇದು ಬಹಳ ದಾರಿ ತಪ್ಪಿಸುವ ಹಾಗಿದೆ. ಭಾರತದ ಮೈಕ್ರೋಸಾಫ್ಟ್ ನಲ್ಲಿ ಎಐ ಡೆವಲಪರ್ ಆಗಿರೋರಿಗೆ ಒಳ್ಳೆ ಸಂಬಳ ಇರುತ್ತೆ. ಅವ್ರಿಗೆ ಮಾರ್ಕೆಟ್ ನಲ್ಲಿ ಅಷ್ಟೊಂದು ಬೆಲೆ ಇರುತ್ತೆ. ಅಂಥದ್ರಲ್ಲಿ ಅವರು ಮಾಸ್ಕೋದಲ್ಲಿ ರಸ್ತೆ ಗುಡಿಸೋ ಕೆಲಸ ಹುಡುಕೋ ಪರಿಸ್ಥಿತಿ ಖಂಡಿತ ಬರಲ್ಲ ಅನ್ನೋದು ಮತ್ತೊಬ್ಬರ ಮಾತು. ಎಐ ಡೆವಲಪರ್ಗಳು ಕೆಲಸ ಮಾಡೋ ಫ್ಲೋರ್ ನಲ್ಲಿ ಇವನು ಕಸ ಗುಡಿಸೋ ಕೆಲಸ ಮಾಡ್ತಿರ್ಲಿಲ್ಲ ಅಂತ ಗ್ಯಾರಂಟಿ ಇದೆಯಾ ಅಂತ ಇನ್ನೊಬ್ಬರು ಪ್ರಶ್ನೆ ಮಾಡಿದ್ದಾರೆ. ಒಟ್ನಲ್ಲಿ ರಷ್ಯಾದ ಮಾಧ್ಯಮ ಒಂದರಲ್ಲಿ ಆಗಿರುವ ಈ ರಿಪೋರ್ಟ್ ಬಗ್ಗೆ ಹಲವು ಅನುಮಾನಗಳು ಹಾಗೆಯೇ ಉಳಿದು ಹೋಗಿವೆ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.